ಜೀವನದಲ್ಲಿ ನಮಗೆ ಯಾವುದೇ ರೀತಿಯ ತೊಂದರೆಗಳು ಬರದೆ ಯಾವಾಗಲೂ ಕೂಡ ನಾವು ಸಂತೋಷದ ಕ್ಷಣಗಳನ್ನೇ ನೋಡಬೇಕು ಅನ್ನುವುದೇ ಆದರೆ ಈ 6 ರೀತಿಯ ಸುಲಭ ರೀತಿಯಾಗಿರುವಂತಹ ವಿಧಾನಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಅದರಲ್ಲಿ ಮೊದಲನೆಯದು, ಯಾರನ್ನೂ ಕೂಡ ದ್ವೇಷವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಇಂದು ನಿಮ್ಮ ಶತ್ರುವಾಗಿ ಇದ್ದವರು ನಾಳೆ ಮಿತ್ರರು ಕೂಡ ಆಗಬಹುದು. ಇಂದು ನಿಮ್ಮ ಮಿತ್ರರಾಗಿ ಇದ್ದವರು ನಾಳೆ ಶತ್ರುವು ಕೂಡ ಆಗಬಹುದು. ಹಾಗಾಗಿ ಯಾರನ್ನೂ ಕೂಡ ದ್ವೇಷ ಮಾಡುವುದಕ್ಕೆ ಹೋಗಲೇಬೇಡಿ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಜೀವನವನ್ನು ಸಾಗಿಸುವುದನ್ನು ನೋಡಬೇಕು. ಕಾಲ ಎನ್ನುವುದು ಇದೆ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನಾಗಲಿ ತೊಂದರೆಗಳನ್ನಾಗಲಿ ಅದು ಸೃಷ್ಟಿ ಮಾಡುತ್ತದೆ. ಆದರೆ ಅದು ಒಡ್ಡುವಂತಹ ಸಮಸ್ಯೆಗಳನ್ನು ನೀವು ಹೇಗೆ ಪರಿಹರಿಸಿಕೊಳ್ಳುತ್ತೀರಾ, ಬಗೆಹರಿಸಿಕೊಳ್ಳುತ್ತೀರಾ ಎನ್ನುವುದರ ಮೇಲೆ ನಿಮ್ಮ ಮುಂದಿನ ಜೀವನ ಎನ್ನುವುದು ಅವಲಂಬಿತವಾಗಿರುತ್ತದೆ. ಹಾಗಾಗಿ ಜೀವನ ಎನ್ನುವುದು ಬಂದಂತೆ ಸ್ವೀಕರಿಸುವುದನ್ನು ಮನುಷ್ಯ ಕಲಿಯಬೇಕು. ಎರಡನೆಯದು, ಪ್ರಕೃತಿಗೆ ಸಂಪರ್ಕವನ್ನು ಸಾಧಿಸಿ. ಪ್ರಕೃತಿಯೊಂದಿಗೆ ನಾವು ಸಂಪರ್ಕವನ್ನು ಸಾಧಿಸಬೇಕು. ಜೀವನದಲ್ಲಿ ಏನೇ ಆದರೂ ಕೂಡ ಅದನ್ನೆಲ್ಲವನ್ನು ನಿರ್ವಹಿಸುವುದಕ್ಕೆ ನಿಮಗೆ ಒಂದು ಆತ್ಮವಿಶ್ವಾಸ ಎನ್ನುವುದು ಮೂಡುವುದು. ಯಾವಾಗ ನೀವು ಪ್ರಕೃತಿಯೊಂದಿಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡಾಗ ಅದು ಸಾಧ್ಯವಾಗುವುದು. ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆಯನ್ನು ಉಂಟು ಮಾಡುವುದು. ಇನ್ನು ಮೂರನೆಯದು, ನಿಮ್ಮನ್ನು ನೀವು ಯಾರಿಂದಲೂ ಕೂಡ ಹೋಲಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಇಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಅಸಾಧ್ಯ. ಹೇಗೆ ಮನುಷ್ಯನ 5 ಬೆರಳುಗಳು ಒಂದೇ ರೀತಿಯಾಗಿ ಇರುವುದಿಲ್ಲವೋ ಅದೇ ರೀತಿಯಾಗಿ ಮನುಷ್ಯನಿಂದ ಮನುಷ್ಯನಿಗೆ ನಾವು ಭಿನ್ನತೆಯನ್ನು ನೋಡಬಹುದು. ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಇರುತ್ತಾರೆ ಎನ್ನುವುದನ್ನು ಮರೆತು ಬಿಡಬೇಕು. ಹಾಗಾಗಿ ಜೀವನದಲ್ಲಿ ಎಲ್ಲರೂ ಇಲ್ಲಿ ಒಂದೇ ರೀತಿಯಾಗಿ ಇರುವುದಿಲ್ಲ. ನೀವು ಬೇರೆಯವರನ್ನು ಹೋಲಿಸಿಕೊಂಡು ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಏಕೆ ವ್ಯರ್ಥ ಮಾಡುತ್ತೀರಿ? ಖಂಡಿತವಾಗಿಯೂ ಕೂಡ ನೀವು ಇರುವುದರಲ್ಲಿಯೇ ತೃಪ್ತಿಯನ್ನು ಕಾಣುವುದನ್ನು ನೋಡಬೇಕು. ಇನ್ನು ನಾಲ್ಕನೆಯದು, ಇಂದಿನ ದಿನಗಳ ಬಗ್ಗೆ ಮತ್ತು ಮುಂದೆ ಬರುವಂತಹ ದಿನಗಳ ಬಗ್ಗೆ ಹೆಚ್ಚಾಗಿ ಯೋಚನೆಯನ್ನು ಮಾಡುತ್ತಾ ಇಂದು ಪ್ರಸ್ತುತವಾಗಿರುವಂತಹ ಸಮಯವನ್ನು ಕಳೆದುಕೊಳ್ಳುತ್ತಿದ್ದೀರಿ. ಖಂಡಿತವಾಗಿಯೂ ಕೂಡ ಅಂತಹ ಕೆಲಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಪ್ರಸ್ತುತವನ್ನು ಸರಿಯಾದ ರೀತಿಯಲ್ಲಿ ನೀವು ಸದುಪಯೋಗ ಮಾಡಿಕೊಂಡಾಗ ಮಾತ್ರ ನಿಮ್ಮ ಭವಿಷ್ಯದ ಮುಂದೆ ಬರುವಂತಹ ದಿನಮಾನಗಳು ಉಜ್ವಲವಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಪ್ರಸ್ತುತವಾಗಿರುವಂತಹ ದಿನಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ನೀವು ಕಲಿಯಬೇಕು. ಇನ್ನು ಐದನೆಯದು, ನಿಮ್ಮ ತೊಂದರೆಗಳ ಬಗ್ಗೆ ದೂರು ನೀಡಲೇಬೇಡಿ. ನಿಮ್ಮ ಯಾವುದೇ ಒಂದು ತೊಂದರೆಗಳು ಇದ್ದರೂ ಕೂಡ ಅದನ್ನು ನೀವೇ ಬಗೆಹರಿಸಿಕೊಳ್ಳಬೇಕು. ಖಂಡಿತವಾಗಿಯೂ ಕೂಡ ಎಲ್ಲ ಸಮಸ್ಯೆಗಳಿಗೆ ಒಂದಲ್ಲ ಒಂದು ರೀತಿಯ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಸಮಯ ಕಾಲವನ್ನು ತೆಗೆದುಕೊಳ್ಳುತ್ತದೆ. ಸರಿಯಾಗಿ ಯೋಚನೆಗಳನ್ನು ಮಾಡಿ ನೋಡಿದಾಗ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಏನು ಎನ್ನುವುದು ನಿಮ್ಮ ಗಮನಕ್ಕೆ ಬಂದೇ ಬರುತ್ತದೆ. ನಿಮ್ಮ ಅನನ್ಯವಾಗಿರುವಂತಹ ಉದ್ದೇಶ ಹಾಗೂ ಕರ್ತವ್ಯಕ್ಕೆ, ಧರ್ಮಕ್ಕೆ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳಿ. ನಿಮ್ಮ ಸ್ವಭಾವವನ್ನು ನೀವು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ಒಳ್ಳೆಯ ಅಂಶಗಳನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ನಿಮ್ಮ ಒಂದು ಕಲ್ಪನೆಗಳಿಂದ, ನಿಮ್ಮ ಒಂದು ಯೋಚನಾ ಶೈಲಿಗಳಿಂದ ನಿಮ್ಮ ಮುಂದಿನ ಜೀವನ ಎನ್ನುವುದು ಉನ್ನತಿಯತ್ತ ಸಾಗುವಂತೆ ಇರಬೇಕು. ನಿನ್ನ ನೋವುಗಳನ್ನು ಯಾವುದೇ ಕಾರಣಕ್ಕೂ ಯಾರಿಂದಲೂ ಕೂಡ ಅಥವಾ ಯಾರ ಬಳಿಯಲ್ಲಿಯೂ ಕೂಡ ಹೇಳುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಅವರು ನಿಮ್ಮ ಬಗ್ಗೆ ಇತರರ ಮುಂದೆ ಹೇಳುವಂತಹ ಸಂದರ್ಭ ಹೆಚ್ಚಾಗಿ ಇರುತ್ತದೆ. ಕೆಲವರಿಗೆ ಬೇರೆಯವರನ್ನು ಟೀಕಿಸುವುದರಿಂದ ಅಥವಾ ಬೇರೆಯವರ ಮುಕ್ತವಾಗಿರುವಂತಹ ವಿಚಾರಗಳನ್ನು ಇನ್ನೊಬ್ಬರ ಬಳಿಯಲ್ಲಿ ಹೇಳಿಕೊಂಡು ನಗುವುದರಿಂದ ಅವರಿಗೆ ವಿಪರೀತವಾಗಿರುವಂತಹ ಹುಚ್ಚು ಇರುತ್ತದೆ. ಹಾಗಾಗಿ ನಿಮ್ಮ ವೈಯಕ್ತಿಕವಾಗಿರುವಂತಹ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಯಾರ ಬಳಿಯಲ್ಲಿಯೂ ಹೇಳುವುದಕ್ಕೆ ಹೋಗಲೇಬೇಡಿ. ಆ ವ್ಯಕ್ತಿ ಎಷ್ಟೇ ಗೊತ್ತಿರುವಂತಹ ವ್ಯಕ್ತಿ ಆಗಿದ್ದರೂ ಕೂಡ ಆತನ ಬಳಿಯಲ್ಲಿ ಹೇಳುವುದಕ್ಕೆ ಹೋಗಲೇಬೇಡಿ. ಇನ್ನು ಐದನೆಯದು, ನಿನ್ನ ನೋವನ್ನೇ ನೀನು ಬಲವನ್ನಾಗಿ ಪರಿವರ್ತಿಸಿಕೊಳ್ಳಬೇಕು. ನಿನ್ನ ಗುರಿಯನ್ನು ಸಾಧಿಸಲು ಅದನ್ನು ಮೆಟ್ಟಿಲುಗಳಾಗಿ ನೀನು ಬಳಸಬೇಕು. ಅದೇ ನಿನಗೆ ನಿನ್ನ ಗೆಲುವಿನ ದಾರಿಯಾಗುವುದು.
ಹಾಗಾಗಿ ಜೀವನದಲ್ಲಿ ಗುರಿಯನ್ನು ಸಾಧಿಸಬೇಕು ಅಂದರೆ ಬರುವಂತಹ ಎಲ್ಲ ನೋವುಗಳನ್ನು ಮೆಟ್ಟಿ ನಡೆಯುವುದನ್ನು ಮನುಷ್ಯ ಕಲಿಯಲೇಬೇಕು. ಆಗುವುದೆಲ್ಲ ಒಳ್ಳೆಯದೇ ನಿಜ, ಆದರೆ ಖಂಡಿತವಾಗಿಯೂ ಕೂಡ ಏನು ಆಗಬೇಕು ಎಂದು ನೀನು ಯೋಚನೆಗಳನ್ನು ಮಾಡುತ್ತೀಯೋ ಅದೇ ರೀತಿಯಾಗಿರುವಂತಹ ಬದುಕಿನ ಶೈಲಿಗಳನ್ನು ಕೂಡ ನೀನು ರೂಪಿಸಿಕೊಳ್ಳಬೇಕಾಗಿರುವುದು ಅತ್ಯಂತ ಅವಶ್ಯಕವಾಗಿದೆ. ಬದುಕು ತೀರಾ ಕಷ್ಟಕರವೆನಿಸಿ ಅಸಾಧ್ಯವೆನಿಸಿ ಅಸಹಕಾರವಾಗಿ ನಿಂತಾಗಲೇ ನಿನ್ನ ಸತ್ಯ ಧರ್ಮಗಳು ನಿನ್ನ ಕೈಯನ್ನು ಹಿಡಿಯುತ್ತವೆ. ಜೀವನದಲ್ಲಿ ನೀನು ಗೆಲುವನ್ನು ಸಾಧಿಸಬೇಕು ಅಂದರೆ ಖಂಡಿತವಾಗಿಯೂ ಕೂಡ ನೀನು ಒಮ್ಮೆ ಅಂದುಕೊಂಡಂತಹ ಕೆಲಸಗಳ ಕಡೆಗೆ ಗಮನವನ್ನು ಕೊಡು. ನೀನು ಮಾಡಬೇಕು ಅಂದುಕೊಂಡಿರುವಂತಹ ಕೆಲಸಗಳನ್ನು ಮಾಡಿ ಮುಗಿಸು. ಬದುಕು ಎನ್ನುವುದು ತೀರಾನೇ ವಿರಳ. ಈ ಬದುಕಿನಲ್ಲಿ ನೀನು ಹೇಗೆ ಜೀವಿಸುತ್ತೀಯಾ, ಹೇಗೆ ಬದುಕುತ್ತೀಯ ಎನ್ನುವುದು ತುಂಬಾ ಮುಖ್ಯವಾದದ್ದು. ಬದುಕಿನಲ್ಲಿ ಈ ಎರಡು ವಿಷಯಗಳನ್ನು ನಿನ್ನೊಳಗೆ ಹುಟ್ಟುಹಾಕು. ಒಂದು, ಮೌನವಾಗಿ ಇರುವುದು. ಎರಡು, ಕ್ಷಮಿಸಿ ಬಿಡುವುದು. ಮೌನಕ್ಕಿಂತ ದೊಡ್ಡ ಉತ್ತರ ಯಾವುದು ಕೂಡ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಕ್ಷಮಿಸುವುದಕ್ಕಿಂತ ದೊಡ್ಡದಾಗಿರುವಂತಹ ಶಿಕ್ಷೆ ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಈ ಎರಡು ಅಂಶಗಳನ್ನು ನೀನು ಅಳವಡಿಸಿಕೊಂಡಾಗ ನೀನು ಜೀವನದ ಎಲ್ಲ ಗುರಿಗಳನ್ನು ಕೂಡ ಈಡೇರಿಸಿಕೊಳ್ಳುತ್ತೀಯ. ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಎಂದವರ ಮುಂದೆ ಬೆಳೆದು ತೋರಿಸುತ್ತೀಯ. ಬೇಡವಾದ ವಿಷಯಗಳಿಂದ ದೂರ ಇರುವುದನ್ನು ಮೊದಲು ಕಲಿತುಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ನೆಮ್ಮದಿ ಎನ್ನುವುದು ಕಾಣುತ್ತೀರಾ. ಜೀವನದಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಬೇಡದೇ ಇರುವಂತಹ ವಿಚಾರಗಳ ಕಡೆಗೆ ಗಮನವನ್ನು ಕೊಡುವುದಕ್ಕೆ ಹೋಗಲೇಬಾರದು. ಹಿಂದಿನ ದಿನಗಳ ಬಗ್ಗೆ ಮತ್ತು ಮುಂದೆ ಬರುವಂತಹ ದಿನಗಳ ಬಗ್ಗೆ ಹೆಚ್ಚಾಗಿ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಕಾಲವನ್ನು ಹರಣ ಮಾಡುವುದಕ್ಕೆ ಹೋಗಲೇಬೇಡಿ. ಇಂದು ಪ್ರಸ್ತುತವಾಗಿರುವಂತಹ ದಿನಮಾನಗಳನ್ನು ಸರಿಯಾದ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ಆ ದಿನಮಾನಗಳನ್ನು ನೀವು ಹೇಗೆ ಬಳಸಿಕೊಳ್ಳಬೇಕು, ಹೇಗೆ ನಮ್ಮ ಜೀವನದಲ್ಲಿ ನಮ್ಮ ಗುರಿಗಳನ್ನು ಈಡೇರಿಸಿಕೊಳ್ಳಬೇಕು ಎನ್ನುವುದರ ಕಡೆಗೆ ಗಮನವನ್ನು ಕೊಡಿ. ಯಾವ ವ್ಯಕ್ತಿ ಸುಖ ಹಾಗೂ ದುಃಖಗಳಲ್ಲಿ ಎರಡರಲ್ಲಿಯೂ ಕೂಡ ವಿಚಲಿತನಾಗದೆ ಎರಡರಲ್ಲಿಯೂ ಕೂಡ ಸಮಾಧಾನವಾಗಿ ನಿರ್ಧಾರಗಳನ್ನು ಸ್ವೀಕರಿಸುತ್ತಾನೆಯೋ, ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆಯೋ ಆ ವ್ಯಕ್ತಿ ಮಾತ್ರ ಜೀವನದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುವುದು. ಆಗುವುದೆಲ್ಲ ಒಳ್ಳೆಯದೇ. ನಿಂದನೆಗೆ ಯಾವುದೇ ಕಾರಣಕ್ಕೂ ಕೂಡ ಹೆದರುವುದಕ್ಕೆ ಹೋಗಬೇಡಿ. ನಿಂದನೆಗಳನ್ನು ಮಾಡುವವರು ಯಾರೂ ಕೂಡ ನಿಮ್ಮ ಜೀವನಕ್ಕೆ ಬಂದು ಸಹಕಾರವನ್ನು ಮಾಡುವುದಕ್ಕೆ ಬರುವುದೇ ಇಲ್ಲ. ಜೀವನದಲ್ಲಿ ನೀವು ಬೆಳೆದು ನಿಂತಾಗ ಮಾತ್ರ ನಿಮ್ಮ ಬಗ್ಗೆ ಮಾತನಾಡುವುದಕ್ಕೆ ಬರುತ್ತಾರೆ. ಅಂಥವರನ್ನು ಎಂದಿಗೂ ಕೂಡ ಜೀವನದಲ್ಲಿ ಸೇರಿಸಿಕೊಳ್ಳಬೇಡಿ. ಅಂಥವರಿಂದ ಸಾಧ್ಯವಾದಷ್ಟು ದೂರವೇ ಇರುವುದನ್ನು ಕಲಿತುಕೊಳ್ಳಿ. ಯಾರಿಗಾಗಿ ಈ ಒಂದು ಬದುಕು, ಯಾರಿಗಾಗಿ ಈ ಒಂದು ಹೋರಾಟ, ಯಾರಿಗಾಗಿ ಹಂಬಲ? ಅಯ್ಯೋ ಹುಚ್ಚು ಮನವೇ, ಯಾರೂ ನನ್ನವರಲ್ಲ, ಎಲ್ಲರೂ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಾರೆ ಅಷ್ಟೇ. ಕಾಲ ಸಮಯ ಬಂದಾಗ ಯಾರು ನಿನ್ನವರು ಎನ್ನುವುದು ನಿನಗೆ ತಿಳಿಯುವುದು. ಆ ಕಾಲಕ್ಕೆ ಗೊತ್ತಿದೆ ಯಾರು ನಿನ್ನವರು ಎನ್ನುವುದನ್ನು ತಿಳಿಸುವುದಕ್ಕೆ. ಆ ಸಮಯಕ್ಕೆ ಗೊತ್ತಿದೆ ಯಾರು ನಿಮ್ಮವರಲ್ಲ ಎನ್ನುವಂತಹ ಸತ್ಯವನ್ನು ನಿಮಗೆ ತಿಳಿಸುವುದು. ಕಾಯಲು ನಾನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದು ಏಕೆ? ಯಾರನ್ನೂ ಕೂಡ ನಂಬಿ ನೀನು ಈ ಭೂಮಿಯ ಮೇಲೆ ಬಂದಿಲ್ಲ ಎಂದ ಮೇಲೆ ಎಲ್ಲರೂ ನಮ್ಮ ಜೊತೆಗೆ ಇರುತ್ತಾರೆ ಎನ್ನುವಂತಹ ಮೋಹ ಏಕೆ? ಎಲ್ಲರೂ ನಮ್ಮ ಜೊತೆಗೆ ಬಾಳುತ್ತಾರೆ ಎನ್ನುವಂತಹ ಕಲ್ಪನೆ ಏಕೆ? ಎಲ್ಲರೂ ನಮ್ಮ ಒಟ್ಟಿಗೆ ಇರುತ್ತಾರೆ ಎನ್ನುವಂತಹ ಒಂದು ಆತ್ಮವಿಶ್ವಾಸ ಏಕೆ? ಎಲ್ಲರೂ ಕೂಡ ಅವರವರ ಕೆಲಸ ಮುಗಿದಾಗ ಎಲ್ಲರೂ ನಿನ್ನನ್ನು ತೊರೆದು ಹೋಗುವವರೇ. ತನ್ನ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಲು ತಾನಾಗಿಯೇ ಯಾವ ವ್ಯಕ್ತಿಯು ಹೋರಾಟಗಳನ್ನು ಮಾಡುತ್ತಾನೆಯೋ ಆ ವ್ಯಕ್ತಿಯನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಕೂಡ ಇಲ್ಲಿ ಸಾಧ್ಯವೇ ಇಲ್ಲ. ಯಾರು ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾನೆಯೋ ಅವರಿಗೂ ಕೂಡ ಧೈರ್ಯ ಎನ್ನುವುದು ಇರುತ್ತದೆ. ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಅಷ್ಟು ಸುಲಭವಾಗಿರುವಂತಹ ಕೆಲಸವಲ್ಲ. ಆಯಸ್ಸು, ಕೆಲಸ, ಸಂಪತ್ತು, ವಿದ್ಯೆ ಮತ್ತು ಸಾವು ನಾವು ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಇದು ಎಲ್ಲವೂ ಕೂಡ ನಿರ್ಧಾರ ಆಗಿರುತ್ತದೆ. ಸಂಪತ್ತೇ ಆಗಲಿ ಗೌರವವೇ ಆಗಲಿ ಮೊದಲು ಕೊಡುವುದನ್ನು ಶುರು ಮಾಡಿ. ಅದು ತಾನಾಗಿಯೇ ಮರಳಿ ಬಂದೇ ಬರುತ್ತದೆ. ಸಂಪತ್ತನ್ನು ನೀವು ಗಳಿಸಿಕೊಳ್ಳಬೇಕು ಎನ್ನುವುದೇ ಆದರೆ ಮೊದಲು ದುಡಿಯುವುದನ್ನು ಕಲಿಯಬೇಕು. ಜೀವನ
2 ಕ್ಷಣಿಕ. ಬದುಕುತ್ತಿರುವವರೆಗೂ ಕೂಡ ಪ್ರೀತಿಸಿ, ಒಳ್ಳೆಯ ಮಾತುಗಳನ್ನು ಆಡಿ, ಒಳ್ಳೆಯದನ್ನೇ ಬಯಸಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಬಯಸುವವರನ್ನು ಆ ದೇವರು ಸೃಷ್ಟಿ ಮಾಡಿರುತ್ತಾನೆ. ಆಗುವುದೆಲ್ಲ ಒಳ್ಳೆಯದೇ ಎಂದು ನೀನು ಯಾರಿಗೆ ಏನನ್ನು ಬಯಸುತ್ತೀಯೋ ಅದೇ ನಿನ್ನ ಜೀವನದಲ್ಲಿ ನಿನಗೆ ಮರಳುವುದು. ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚನ್ನು ಪಡುವ ವ್ಯಕ್ತಿ, ಬೇರೆಯವರನ್ನು ದ್ರೋಹಿಸುವಂತಹ ವ್ಯಕ್ತಿ, ಅವಮಾನವನ್ನು ಮಾಡುವಂತಹ ವ್ಯಕ್ತಿ, ನಿಂದಿಸುವಂತಹ ವ್ಯಕ್ತಿ, ಆಪತ್ತನ್ನು ಸೃಷ್ಟಿ ಮಾಡುವಂತಹ ವ್ಯಕ್ತಿ ಯಾವಾಗಲೂ ಕೂಡ ದುಃಖಿಯಾಗಿಯೇ ಬದುಕಬೇಕಾಗುತ್ತದೆ. ಯಾವಾಗಲೂ ಕೂಡ ದುಃಖದ ಕ್ಷಣಗಳನ್ನು ಅನುಭವಿಸಬೇಕಾಗುತ್ತದೆ. ಎಂದಿಗೂ ಕೂಡ ನೀವು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಬರುವಂತಹ ಎಲ್ಲ ವಿಘ್ನಗಳನ್ನು ತೊಡೆದು ಮುಂದುವರಿಯುವುದನ್ನು ಕಲಿಯಬೇಕು. ನೆನಪಿನಲ್ಲಿ ಇಟ್ಟುಕೋ, ನೀನು ಬೇರೆಯವರ ಕಂಗಳಲ್ಲಿ ನೀರನ್ನು ತರಿಸಿದರೆ ಖಂಡಿತವಾಗಿಯೂ ಕೂಡ ನಿನ್ನ ವಿಳಾಸವನ್ನು ಹುಡುಕಿಕೊಂಡು ಕರ್ಮ ಎನ್ನುವುದು ಬಂದೇ ಬರುತ್ತದೆ. ಆಗ ನಿನ್ನ ಕಣ್ಣುಗಳಲ್ಲಿ ಬರೀ ನೀರು ಮಾತ್ರ ಬರುವುದಿಲ್ಲ, ರಕ್ತವೇ ಬರುತ್ತದೆ. ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಕರ್ಮ ಯಾವಾಗಲೂ ಕೂಡ ತನ್ನ ವಿಳಾಸವನ್ನು ಮರೆಯುವುದೇ ಇಲ್ಲ. ಸರಿಯಾದ ಸಮಯವಾಗಲಿ ಸರಿಯಾದ ಸ್ಥಳದಲ್ಲಿ ಅದು ನಿನ್ನನ್ನು ಬಂದು ತಲುಪುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಇತರರಿಗೆ ಕೆಡಕನ್ನು ಬಯಸುವುದಕ್ಕೆ ಹೋಗಲೇಬೇಡಿ. ಅದರ ಪರಿಣಾಮವನ್ನು ನಾವು ಇದೇ ಜೀವನದಲ್ಲಿ ಅನುಭವಿಸಬೇಕಾಗುತ್ತದೆ. ಒಳ್ಳೆಯ ಕೆಲಸ ಯಾವತ್ತಿಗೂ ಕೂಡ ವ್ಯರ್ಥವಾಗುವುದಕ್ಕೆ ಹೋಗುವುದೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ಮನುಷ್ಯ ಕಲಿಯಬೇಕು. ವ್ಯರ್ಥ ಆಗುವುದೇ ಇಲ್ಲ ಯಾವಾಗ ನೀವು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡಾಗ. ದೇವರಿಂದ ಪ್ರತಿಫಲಕ್ಕೆ ಒಳಗಾಗಲ್ಪಡುತ್ತದೆ. ಒಳ್ಳೆಯ ಕಾರ್ಯಗಳನ್ನು ಮಾಡಿ ಖಂಡಿತವಾಗಿಯೂ ಕೂಡ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಕಾಣುತ್ತದೆ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ, ದೇವರ ನಾಮವನ್ನು ಪಠನೆ ಮಾಡಿ. ಖಂಡಿತವಾಗಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ನಾಮವನ್ನು ಯಾರು ಪಠನೆ ಮಾಡುತ್ತಾರೆಯೋ ಅವರ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಅವರಿಗೆ ಏನೂ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಸಮಸ್ಯೆಗಳನ್ನು ನಾವು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಿರ್ಧಾರಿತವಾಗಿರುತ್ತದೆ. ಏಕೆಂದರೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಅದರದ್ದೇ ಆಗಿರುವಂತಹ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡು ಸಮಯವನ್ನು ತೆಗೆದುಕೊಂಡು ಯೋಚನೆಗಳನ್ನು ಮಾಡಿ ನೋಡಿದಾಗ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ನಮ್ಮಲ್ಲಿಯೇ ಇರುತ್ತದೆ. ಯೋಚನೆ ಮಾಡುವಂತಹ ತಾತ್ಪರ್ಯ ನಮ್ಮಲ್ಲಿ ಉದ್ಭವ ಆಗಬೇಕು ಅಷ್ಟೇ. ಆ ತಾತ್ಪರ್ಯ ಎನ್ನುವುದು ಉದ್ಭವ ಆದಾಗ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ತಾನಾಗಿಯೇ ಗೋಚರವಾಗುವುದು. ಸಮಸ್ಯೆಗಳು ತಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಬಲಿಷ್ಠಗೊಳಿಸಲು ಬರುತ್ತದೆ. ಖಂಡಿತವಾಗಿಯೂ ಕೂಡ ಜೀವನ ಎನ್ನುವುದು ನಾವು ಅಂದುಕೊಂಡಂತೆ ಇರುವುದೇ ಇಲ್ಲ. ಅದು ಬಂದಂತೆ ನಾವು ಸ್ವೀಕರಿಸುವುದನ್ನು ಕಲಿತುಕೊಳ್ಳಬೇಕು. ನೀವು ಒಬ್ಬರೇ ಇದ್ದಾಗ ನಿಮ್ಮ ವಿಚಾರಗಳ ಮೇಲೆ ಹಿಡಿತ ಎನ್ನುವುದು ಇರಲಿ. ಎಲ್ಲರೊಂದಿಗೆ ಇದ್ದಾಗ ನಿಮ್ಮ ಮಾತಿನ ಮೇಲೆ ಹಿಡಿತ ಎನ್ನುವುದು ಇರಬೇಕು. ಜೀವನ ಎನ್ನುವುದೇ ಹಾಗೆ, ನಾವು ಅಂದುಕೊಳ್ಳುವುದೇ ಹಾಗೆ, ಅದು ನಮ್ಮ ಜೀವನದಲ್ಲಿ ತರುವುದೇ ಮತ್ತೊಂದು. ಒಂದು ಬಾರಿ ಅರ್ಜುನನು ಶ್ರೀಕೃಷ್ಣನನ್ನ ಕೇಳಿದ, ಕೇಶವ, ಎಲ್ಲರಿಗೂ ಕೂಡ ಮೃತ್ಯು ಎನ್ನುವುದು ಬಂದೇ ಬರುತ್ತದೆ. ಹೀಗಿರುವಾಗ ಪೂಜೆಗಳನ್ನು, ಹವನಗಳನ್ನು, ಜಪಗಳನ್ನು ಏಕೆ ಬೇಕು ಎಂದು ಆಗ ಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಮುಗುಳ್ನಗುತ್ತಾ ಉತ್ತರವನ್ನು ಕೊಡುತ್ತಾನೆ. ಒಂದು ಬೆಕ್ಕು ಇಲಿಯನ್ನ ಹಲ್ಲಿನಿಂದ ಕಚ್ಚಿ ಕಚ್ಚಿ ತಿನ್ನುತ್ತದೆ. ಆದರೆ ಅದೇ ಬೆಕ್ಕು ತನ್ನ ಮರಿಗಳನ್ನು ಅಪಾಯದಿಂದ ರಕ್ಷಿಸಲು ತನ್ನದೇ ಹಲ್ಲುಗಳ ಸಹಾಯದಿಂದ ಕಚ್ಚಿಕೊಂಡು ತನ್ನ ಮರಿಗಳಿಗೆ ಕಿಂಚಿತ್ತೂ ನೋವಾಗದ ಹಾಗೆ ಬೇರೆ ಕಡೆ ತೆಗೆದುಕೊಂಡು ಹೋಗಿ ರಕ್ಷಣೆಯನ್ನು ಕೊಡುತ್ತದೆ. ಇಲ್ಲಿ ಎರಡು ಕಾರ್ಯಗಳು ಇವೆ. ಬಳಕೆ ಯಾವುದೆಂದರೆ ಅದು ಹಲ್ಲುಗಳು. ಅದೇ ರೀತಿಯಾಗಿ ಮೃತ್ಯುವು ಕೂಡ ಕೆಲವರನ್ನ ನರಕಕ್ಕೆ ತೆಗೆದುಕೊಂಡು ಹೋದರೆ ಅದೇ ಮೃತ್ಯು ಕೆಲವರನ್ನ ಭಗವಂತನ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗುತ್ತದೆ. ಅದಕ್ಕಾಗಿಯೇ ಪವಿತ್ರವಾಗಿರುವಂತಹ ಕರ್ಮಗಳು ಅತಿ ಅವಶ್ಯಕವಾಗಿ ಬೇಕಾಗುತ್ತದೆ ಎಂದು ಹೇಳುವುದು. ಜೀವನದಲ್ಲಿ ಸಮಸ್ಯೆಗಳು, ತೊಂದರೆಗಳು ಉದ್ಭವ ಆದಾಗ ನೀನು ಮಾಡಿರುವಂತಹ ಕರ್ಮಗಳೇ ನಿನ್ನ ಒಂದು ಸಮಸ್ಯೆಯ ಸಂದರ್ಭಗಳಲ್ಲಿ ನೆರವಿಗೆ ಬರುವುದು. ಈ ಲೋಕದಲ್ಲಿ ದಾನಕ್ಕೆ ಸಮಾಧಾನದ ಸಂಪತ್ತು ಇನ್ನೊಂದು ಇರುವುದಿಲ್ಲ. ದುರಾಸೆಗೆ ಸಮನಾಗಿ ಇರುವಂತಹ ರೋಗ ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ.
ಒಳ್ಳೆಯ ಸ್ವಭಾವಕ್ಕೆ ಸಮಾಧಾನವಾಗಿರುವಂತಹ ಆಭರಣಗಳು ಇಲ್ಲ ಮತ್ತು ಸಂತೃಪ್ತಿಗೆ ಸಮಾಧಾನವಾಗಿರುವಂತಹ ಸಂತೋಷ ಎನ್ನುವುದು ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಸಂತೃಪ್ತಿಯನ್ನು ಪಡೆಯಬೇಕು ಅನ್ನುವುದೇ ಆದರೆ ಸಮಾಧಾನಯುತವಾಗಿರುವಂತಹ ಜೀವನ ಶೈಲಿ ಎನ್ನುವುದು ನಮ್ಮದಾಗಬೇಕು. ಅಂದುಕೊಳ್ಳುವುದೇ ಒಂದು ಆಗುವುದೇ ಒಂದು ಎಂದು ನಿರಾಶೆಗೆ ಒಳಗಾಗಬೇಡಿ. ಅಂದುಕೊಂಡಿದ್ದೆಲ್ಲವೂ ಕೂಡ ಈಡೇರಬೇಕು ಅಂದರೆ ನಿಮ್ಮತನವನ್ನು ನೀವು ಅಡವಿಟ್ಟು ಜೀವನದಲ್ಲಿ ಎಂದಿಗೂ ಕೂಡ ಬದುಕುವುದಕ್ಕೆ ಹೋಗಲೇಬೇಡಿ. ಅಂದುಕೊಂಡಂತೆ ಆಗಬೇಕು ಅಂದರೆ ಮೊದಲು ಎದ್ದು ಕಾರ್ಯೋನ್ಮುಖವಾಗುವುದನ್ನು ಕಲಿತುಕೊಳ್ಳಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.